ಇನ್ಸ್ಟಾಗ್ರಾಮ್ನ ನೋಡ್ಕೊಡ್ತೀನಿ ಕೊಡು ಅಂತ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕೇಳಿದ್ರೆ, ನೀವು ಇಲ್ಲಿವರೆಗೂ ಯಾವ್ಯಾವ ರೀಲ್ಸ್ ನೋಡಿದ್ದೀರಾ ಪ್ರತಿಯೊಂದು ರೀಲ್ಸು ಅವ್ರು ನೋಡ್ತಾರೆ. ಇಲ್ಲಿವರೆಗೂ ನೀವು ಯಾವ್ಯಾವ ಥರ ಕ್ಯಾಟಗರಿ ರೀಲ್ಸ್ ನೋಡ್ತಾ ಇದ್ದಾನೆ, 18 ಕಂಟೆಂಟ್ ರೀಲ್ಸಾ ಇಲ್ಲ ಬೇರೆ ರೀಲ್ಸಾ ಯಾವುದಂತ ನೋಡ್ತಾ ಇರ್ತಾರೆ. ಅಥವಾ ನೀವು ಇಲ್ಲಿವರೆಗೂ ಯಾವ್ಯಾವ ರೀಲ್ಸ್ ನೋಡಿರ್ತೀವಿ ಅದರಲ್ಲಿ ಇನ್ನೊಂದು ಯಾವುದೋ ರೀಲ್ಸ್ ಮತ್ತೆ ರೀವಾಚ್ ಮಾಡಬೇಕು ಅಂದ್ಕೊಂಡಿರ್ತೀರ. ಸೊ ಆ ಒಂದು ರೀಲ್ಸ್ ನಿಮಗೆ ಅರ್ಜೆಂಟಾಗಿ ಸಿಗೋದಿಲ್ಲ. ಸೊ ಅದು ಎಲ್ಲಿ ಸಿಗುತ್ತೆ, ನೀವು ಇಲ್ಲಿವರೆಗೂ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಯಾವ್ಯಾವ ರೀಲ್ಸ್ ನೋಡಿದ್ದೀರಾ ಪ್ರತಿಯೊಂದು ರೀಲ್ಸು ಸ್ಟೋರ್ ಆಗಿರುತ್ತೆ. ಇನ್ಸ್ಟಾಗ್ರಾಮದಲ್ಲೇ ಈ ಒಂದು ಸೆಟ್ಟಿಂಗ್ಸ್ ಹತ್ರ ಹೋದರೆ ನಿಮಗೆ ಎಲ್ಲ ಪ್ರತಿಯೊಂದು ರೀಲ್ಸ್ ಸಿಗುತ್ತೆ. ನೀವು ರೀವಾಚ್ ಮಾಡ್ಬೋದು, ಇಲ್ಲ 18 ಕಂಟೆಂಟ್ ವೀಡಿಯೋಸ್ ಯಾವುದನ್ನು ನೋಡಿದರೆ ಅದು ತೋರಿಸ್ತಾ ಇರುತ್ತೆ. ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಡಿಲೀಟ್ ಕೂಡ ಮಾಡ್ಬೋದು. ಅವಾಗ ಧೈರ್ಯವಾಗಿ ಯಾರಿಗಾದ್ರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಈ ಸೆಟ್ಟಿಂಗ್ ಅವ್ರಿಗೆ ಗೊತ್ತಿದ್ದರೆ ಈ ಥರ ಎಲ್ಲ ಚೆಕ್ ಮಾಡ್ತಾರೆ. ಸೊ ಅದು ಹೇಗೆ ನಾವು ರೀವಾಚ್ ಮಾಡೋದು, ನಾವು ನೋಡಿರೋ ಇಲ್ಲಿವರೆಗೂ ರೀಲ್ಸ್ನ ಅಂದ್ಬಿಟ್ಟು ನೋಡೋದು ಹೇಗೆ, ಅಥವಾ ಅದನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೊಂದು ಸ್ವಲ್ಪ ಮೋಟಿವೇಶನ್ ಬರುತ್ತೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ಮಾಡೋದಕ್ಕೆ. ಸೊ ಬನ್ನಿ ಅದು ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಸಿಂಪಲ್ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಬೇಗ ಓಪನ್ ಮಾಡ್ಕೊಂಡು 3 ಲೈನ್ಸ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಔಟ್ ಮಾಡಿದ್ರೆ ಇಲ್ಲಿ ಆಕ್ಟಿವಿಟಿ ಅಂತ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಔಟ್ ಮಾಡಿ ನಿಮಗೆ ಇಲ್ಲಿ ಒಂದು ವಾಚ್ ಹಿಸ್ಟರಿ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಾಚ್ ಹಿಸ್ಟರಿನ ಕ್ಲಿಕ್ ಮಾಡ್ಕೊಂಡು ಇದಾದಮೇಲೆ ನಾವು ಇಲ್ಲಿವರೆಗೂ ಯಾವ್ಯಾವ ರೀತಿಯಾದಂಥ ರೀಲ್ಸ್ ನೋಡಿದ್ದೀವೋ ಆ ರೀಲ್ಸ್ ಎಲ್ಲ ಇಲ್ಲಿ ಬರ್ತಾ ಇರುತ್ತೆ. ಸೊ ನಾವು ಯಾವ್ಯಾವ ರೀತಿಯಾದಂಥ ರೀಲ್ಸ್ ನೋಡ್ತಾ ಇದ್ದೀವೋ ಈ ಥರದ್ದೆಲ್ಲ ಒಂದು ರೀಲ್ಸ್ ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ನೀವು ಆಲ್ರೆಡಿ ವಾಚ್ ಮಾಡಿರೋ ರೀಲ್ಸ್ ನೋಡಬೇಕಂದ್ರೆ ಮತ್ತೆ ಕ್ಲಿಕ್ ಮಾಡಿ ರೀವಾಚ್ ಮಾಡ್ಬೋದು. ಇಲ್ಲ ಯಾವುದಾದ್ರೂ ಇಲ್ಲಿ 18 ಕಂಟೆಂಟ್ ರೀಲ್ಸ್ಗಳಿದ್ದಾವೆ, ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಆಪ್ಷನ್ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಆಪ್ಷನ್ ಇದೆಯಲ್ಲ, ಸೆಲೆಕ್ಟ್ ಮಾಡಿಕೊಂಡು ಈ ಬಾಕ್ಸ್ಗಳನ್ನ ಕ್ಲಿಕ್ ಮಾಡಿಕೊಂಡು ಈ ಕೆಳಗಡೆ ರಿಮೂವ್ ಅಂತ ಇದೆಯಲ್ಲ, ಸೊ ಅದನ್ನು ನಾವು ರಿಮೂವ್ ಅಂತ ಕೊಟ್ಟರೆ ರಿಮೂವ್ ಆಗುತ್ತೆ. ಸೊ ಆವಾಗ ಯಾರೂ ನೋಡಲಿಕ್ಕಾಗಲ್ಲ ಆ ಒಂದು ರೀಲ್ಸ್ಗಳನ್ನ. ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ವೀಡಿಯೋಸು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಇದೇ ಥರ ವೀಡಿಯೋಸ್ ಮಾಡೋಕ್ಕೆ. ಸೊ ಜೈ ಹಿಂದ್, ವಂದೇ ಮಾತರಂ.